ನಮ್ಮ ಬೇಡ್ಕೋಚಿಂದನೂ ನಾವು ನಿಮ್ಮ ಜೊತೆ ಕಾಂಟ್ರಾಕ್ಟ್ ಆಗಿ ನಮ್ಮ ತಾತನ ಮುತ್ತಾತನ ಎಲ್ಲರೂ ನಿಮ್ಮ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರಲ್ಲಿ ಮಾತಾಡಬೇಕು 4/4/2025 ಹಿಂದೆ ಏನು ಅರ್ಜಿ ನೋಂದಾಯಿಸಿದ್ದು ಅಂತ ಎಲ್ಲ ಕಡತಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ ಏಕಾಏಕಿ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಕೊಡಕ್ಕಾಗಲ್ಲ. ಹಲವಾರು ದಿನಗಳು ಬೇಕಾಗುತ್ತೆ. ಪವರ್ ಸ್ಯಾಂಕ್ಷನ್ ಆಗಿದ್ದಾವೆ, ಎಸ್ಟಿಮೇಟ್ ಆಗಿದ್ದಾವೆ, ಹಾಗೆ ವರ್ಕ್ ಆರ್ಡರ್ ಆಗಿದ್ದಾವೆ, ಮೀಟರ್ ಫಿಕ್ಸ್ ಆಗಿದೆ, ಹಾಗೆ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ 6 ನಂಬರ್ ಅಸೈನ್ ಆಗಬೇಕು, ಅದೆಲ್ಲ ಕೊಟ್ಟಿಲ್ಲ. ನಾವು ಕೇಳ್ತಾ ಇರೋದು ನೀವು 4/4/25 ಹಿಂದೆ ಏನಾಗಿದ್ದೋ ಅವೆಲ್ಲ ಕೊಟ್ಬಿಡಿ. ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಅಂತಾರೆ, ಅದು ಹಿಂದೆ ಕೊಟ್ಟವೇನೋ ಆದೇಶ ಯಾಕೆ ನ್ಯಾಯಾಂಗ ನಿಂದನೆ ಆಗಲ್ಲ? ಅದು ಹಿಂದೆನೆ ಏನ್ ರಿಜಿಸ್ಟರ್ ಆಗಿದ್ದವು ಡಿಸೆಂಬರ್ ಆದ್ಮೇಲೆ ರಿಜಿಸ್ಟರ್ ಆದವನ್ನ ಎಲ್ಲವೂ ಸರ್ವಿಸ್ ಆಗಿದ್ದಾವೆ. ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಡಿಸೆಂಬರ್ 15, ಅದೇ 24ರಲ್ಲಿ. ಆದ್ಮೇಲೆ ರಿಜಿಸ್ಟರ್ ಆದವು, ಹಿಂದೆ ರಿಜಿಸ್ಟರ್ ಆಗಿರೋಕ್ಕೆ ಬೆಲೆ ಇಲ್ವಾ? ಒಂದು ಕಡಿವಾಣ ಅಂದ್ರೆ ಕಡತ ಅಂದ್ರೆ ನೀಡಬೇಕು, ದಿನಾಂಕ ನಿಗದಿಪಡಿಸಬೇಕು. ಇಂಥವೆಲ್ಲ ನಾವು ಕೊಟ್ಬಿಡ್ತೇವೆ, ಅವೆಲ್ಲ ಇರೋವೆಲ್ಲ ತಗೊಂಡ್ಬಿಡಿ ಅಂತ. ಯಾರು ಏಕಾಏಕಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳೋದು, ಇಂಥವಕ್ಕೆಲ್ಲ ಕೊಡ್ತೀವಿ ಅಂದ್ರೆ ವಿವಿಧ ಹಂತಗಳಲ್ಲಿ ಕ್ಲಿಯರ್ ಆಗಿರೋದು. ಇವತ್ತು ಆ ಇನ್ಸ್ಟಾಲೇಷನ್ 7.5 ಲಕ್ಷ ರೋಡ್ ಸ್ಟೇಟ್ ಇದೆ. ಬೆಸ್ಕಾಂನ ವ್ಯಾಪ್ತಿನಲ್ಲಿ 4,30,30,000 ಇನ್ಸ್ಟಾಲೇಷನ್ ಪೆಂಡಿಂಗ್ ಇದೆ. ಅದನ್ನು ಕೊಡಕ್ಕೆ ನಾವು ಇವತ್ತು ಆಗ್ರಹಿಸ್ತೀವಿ. ಇನ್ನೊಂದು ವಿಷಯ, ಸರ್ಕಾರ ಗುಂಡು ಗುತ್ತಿಗೆ ಅಂತ ಒಂದು ಆದೇಶ ಮಾಡಿದೆ. ಏನೋ ಕಂಬ ಎತ್ತೋದು, ವೈರ್ ಎಳೆಯೋದು, IPCT ಇರ್ಬೋದು, ನಿರಂತರ ಜ್ಯೋತಿಗೆ ಇರ್ಬೋದು, ವಿವಿಧ ನೀರಾವರಿ ಇಲ್ಲ ಇದಕ್ಕೆ ಇರ್ಬೋದು, ಹಾಗೆ ಸರ್ವಿಸ್ ಮೈನಿಗೆ ಇರ್ಬೋದು, ಅದಕ್ಕೆಲ್ಲ ಕಂಬ ಎತ್ತೋದಕ್ಕೆ ಇದು 1 ಲಕ್ಷದಿಂದ 5 ಲಕ್ಷ ಗುಂಡು ಗುತ್ತಿಗೆ ಕೊಡ್ತೀವಿ ಅಂತ ಸರ್ಕಾರ ಯಡಿಯೂರಪ್ಪನವರ ಆಗಿನ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಆದೇಶ ಹೊರಡಿಸಿದ್ರು. ನಾವು ಅದನ್ನ ಅನುಷ್ಠಾನಕ್ಕೆ ತಂದಿ ಅಂತ ಹೇಳ್ತಾನೆ ಇದ್ದೀವಿ. ಅದು ಇದುವರೆಗೂ ಅನುಷ್ಠಾನಕ್ಕೆ ತಂದಿಲ್ಲ, ಬರೀ ಬೇಡಿಕೆ ಆಗಿದೆ. ಅವ್ರು ಏನ್ ಮಾಡ್ತಾರೆ, ಎಲ್ಲವೂ ಪ್ಯಾಕೇಜ್ ಟೆಂಡರ್ ಕರೆದ್ಬಿಡ್ತಾರೆ. ಪ್ಯಾಕೇಜ್ ಟೆಂಡರ್ ಕರೆದ್ರೆ ಅಧಿಕಾರಿ ವರ್ಗಕ್ಕೆ ಹಾಗೆ ಸರ್ಕಾರಕ್ಕೆ ಒಂದು ಆದಾಯ ಬರುತ್ತೆ, ಅವರ ಇನ್ಕಮ್ ಹೆಚ್ಚಾಗುತ್ತೆ. ಅದನ್ನು ಬಿಡಿಸಿ ಹೇಳ್ಬೇಕು ಅಂದ್ರೆ ಬಿಡಿಸಿ ಹೇಳ್ತೀವಿ ಮಾಧ್ಯಮದ ಮುಖಾಂತರ. ನಮ್ಗೆ ಏನು ಹಂಚಿಕೆ ಇಲ್ಲ, ಕಿಂಚಿಕೆ ಇಲ್ಲ. ಹಾಗೆ ನಾವು ಯಾವುದೇ ಥರ ಟೆಂಡರ್ ಕೆಲಸ ಮಾಡಲ್ಲ. ನಾವು ಕರ್ನಾಟಕ ಉಳಿಬೇಕು, ಕಂಪನಿಗಳು ಉಳಿಬೇಕು, ಇದು ಯಾವುದು ಆಗಬಾರ್ದು. SR ರೇಟ್ ನಾವು ಮಾಡಕ್ಕೆ ರೆಡಿ ಇದ್ದೀವಿ. SR ರೇಟ್ ನಿಗದಿ ದರ ಏನಿದೆ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಮ್ಮ ಸ್ಥಳೀಯ ಗುತ್ತಿಗೆದಾರರು ಅದು ಸಕಾಲದಲ್ಲಿ ಮಾಡಿಕೊಡ್ತಾರೆ. ನೀವು ಅದು ಒಬ್ಬರಿಗೆ ಟೆಂಡರ್ ಕೊಟ್ಟರೆ ಅದು 2 ವರ್ಷ 3 ವರ್ಷ ಆದರೂ ಆಗೋದಿಲ್ಲ. ಇದು ಸಕಾಲದಲ್ಲಿ ಆಗೋಂಥ ಕೆಲಸ. ಎಲ್ಲರೂ 5 ಕೆಲಸ 10 ಕೆಲಸ ಕೊಟ್ಟರೆ ಕೆಲಸ ಮುಗಿದೋಗುತ್ತೆ. ಅದನ್ನು ಮಾಡ್ತಾ ಇಲ್ಲ. ಟೆಂಡರ್ ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಡ್ತಾರೆ. ನಿಮ್ಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ಇವತ್ತು ಸ್ಮಾರ್ಟ್ ಮೀಟರ್ ಬಗ್ಗೆ ಅಂತ ವಿವಿಧ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಬಗ್ಗೆ ಎಷ್ಟು ರೇಟ್ ಇದೆ ನೀವಾದರೂ ವಿಚಾರಿಸಿ. ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾವು ಅಂಕಿಅಂಶ ಕೊಡ್ತೀವಿ. ಕೆಲವು ರಾಜ್ಯಗಳಲ್ಲಿ 1600 ಇದೆ, ಕೆಲವು ರಾಜ್ಯಗಳಲ್ಲಿ 2400 ಇದೆ, 2200 ಇದೆ. ಈ ತರ ಎಲ್ಲ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ 5000 ಯಾಕೆ ಇಲ್ಲ? ಎಲ್ಲರಿಗೂ ಆಗ್ತಾರೆ, ಮನೆಗಳಿಗೂ ಆಗ್ತಾ ಇದ್ದಾರೆ. ಮಾಧ್ಯಮದವ್ರು ಕೇಳಬೇಕು. ಮನೆಗಳು ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. ಅದು KRC ಹೇಳಿದ್ದು ಗೌರ್ಮೆಂಟ್ ಇನ್ಸ್ಟಾಲೇಷನ್, ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ದು. ಅದನ್ನ ತಿರ್ಚಿ ಎಲ್ಲರೂ ತಗೊಬೇಕು ಅಂತಾರೆ. ಯಾಕೆ ಅಂದ್ರೆ ಒಬ್ಬ ಗುತ್ತಿಗೆದಾರನ ಒಬ್ಬ ಮ್ಯಾನುಫ್ಯಾಕ್ಚರ್ ಅಲ್ಲ, ಸಪ್ಲೈಯರ್. ಅವನು ರಾಜಶ್ರೀ ಎಲೆಕ್ಟ್ರಿಕಲ್ ದಾವಣಗೆರೆ ಸಪ್ಲೈಯರ್. ಅವನ ಹತ್ರ ಕಿಕ್ ಬ್ಯಾಕ್ ತಗೊಂಡು ಇವತ್ತು ಕೋಟ್ಯಾಂತರ ರೂಪಾಯಿಗಳು ಕಿಕ್ ಬ್ಯಾಕ್ ತಗೊಂಡು 5,000 ರೂಪಾಯಿ, 1 ಮೀಟರ್ ಬೆಲೆ 5,000 ರೂಪಾಯಿ, ಸಿಂಗಲ್ ಫೇಸ್, 3 ಫೇಸ್ 10,000 ರೂಪಾಯಿ, ETV ಮೀಟರ್ ಅಂತ ಇದೆ 28,000 ರೂಪಾಯಿ. ಈ ತರ ನಿಗದಿಪಡಿಸಿದ್ದಾರೆ. ಇದು ನಮ್ಮ ಕರ್ನಾಟಕದ ಗ್ರಾಹಕರುಗಳಿಗೆ. ನಾವು ಗ್ರಾಹಕರೇ, ನಾವು ನಮ್ಮನೆ ಕರೆಂಟ್ ತಗೊಬೇಕು ಅಂದ್ರೆ ನಾವು ಇದೇ ಕಟ್ಟಲೇಬೇಕಾಗುತ್ತೆ. ಇದು ತುಂಬಾ ಅನ್ಯಾಯ. ಹಾಗೆ ರೈತರು IPZ ಅಂದ್ರೆ ನಿಮ್ಮ ಅಣ್ಣ ತಮ್ಮದಿರೋ ಅಕ್ಕ ತಂಗಿರೋ ಊರಲ್ಲಿ ಹಳ್ಳಿ ಒಳಗೆ ಇರ್ತಾರೆ. ನೀವೆಲ್ಲ ಹಳ್ಳಿಯಿಂದ ಬಂದಿರೋರು, ನಿಮಗೆ ಇರ್ತಾರೆ. ಅವನು 10,000 ರೂಪಾಯಿ ಕಟ್ಟಿದ್ರೆ ಒಂದು ಕನೆಕ್ಷನ್ ಕೊಡಬೇಕು. ಅವನು ಒಂದು ಕನೆಕ್ಷನ್ ಕೊಡಬೇಕಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕಬೇಕು. ಆದರೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಬೇಕಿದ್ದು ಒಬ್ಬ ಕನ್ಸ್ಯೂಮರ್ ಅಪ್ಲೈ ಮಾಡಬೇಕಂತೆ. ನಾವು ಇನ್ಯಾರು ಅಣ್ಣ ತಮ್ಮದಿರನ್ನ ಅಕ್ಕ ತಂಗಿನ ಎಳ್ಕೊಂಬರೋಣ ಪಕ್ಕದಲ್ಲಿ. ಅದಕ್ಕೆ ಕನಿಷ್ಠ ನಾವು ಮಾಡ್ಕೊಳ್ಳೋಕ್ಕೆ 4-5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದು ಸರ್ಕಾರ ರೈತರಿಗೆ ಅಂತ ಕೊಟ್ಟಿರೋದು. ಅದು ಕೂಡ ಅವೈಜ್ಞಾನಿಕ. ಇದ್ರ ಬಗ್ಗೆ ನಮ್ಮ ಹೋರಾಟ ಇದೆ. ಜೊತೆಗೆ ನಮ್ಮನ್ನ ಗುತ್ತಿಗೆದಾರರು ನಾವು ಲೈಸೆನ್ಸ್ ಪಡೆದವರು ಕರ್ನಾಟಕ ರಾಜ್ಯದಲ್ಲಿ 35,000 ಜನ ಗುತ್ತಿಗೆದಾರರು ಇದ್ದೀವಿ, ಲೈಸೆನ್ಸ್ ಪಡೆದವರು. ವಿ ಆರ್ ನಾಟ್ ಮೀಡಿಯೇಟರ್ಸ್. ನಾವು ಯಾವ್ದು RTO ಹತ್ರ ನಾವು ಏನೋ ಮಾಡಿಸ್ಕೊಡ್ತೀವಿ ಅಂತ ಆ ಕೆಲಸ ಮಾಡ್ತಾ ಇಲ್ಲ. ನಾವು ಲೈಸೆನ್ಸ್ ತಗೊಂಡು ನಮ್ಮ ಹತ್ರ ವರ್ಕರ್ಸ್ ಇಟ್ಕೊಂಡು ಕೆಲಸವನ್ನ ಮಾಡಿಸ್ಕೊಡೋದು. ಮನೆ ಗುತ್ತಿಗೆದಾರರು ಇರ್ಬೋದು. ಇವರಿಗೆ
ಮನೆಯವ್ರಿಗಿರ್ಬೋದು, ಇಂಡಸ್ಟ್ರೀಸ್ಗಿರ್ಬೋದು, ವಾಣಿಜ್ಯ ಬಳಕೆಗಿರ್ಬೋದು, ಅಪಾರ್ಟ್ಮೆಂಟ್ಗಳಿಗಿರ್ಬೋದು, ಇದೆಲ್ಲ ವೈರಿಂಗನ್ನು ಮಾಡಿ ಸಮಾಪನ ವರದಿ ಕೊಡಬೇಕು. ಮತ್ತು ಗ್ರಾಹಕರು ಈ ಗುತ್ತಿಗೆ ಕೆಲಸವನ್ನು ನಮಗೆ ಕೊಡ್ತಾರೆ, ಏನಂತ ಕೈವಿನಲ್ಲಿ ಓಡಾಡ್ಬಿಟ್ಟು ಕೆಲಸ ಮಾಡಿಸ್ಕೊಡಿ ಅಂತ. ಕಾರಣ ಇಷ್ಟೇ, ಅಲ್ಲೋದ್ರೆ ಚರ್ಮದ ಸಮೇತ ಸುಲಿದು ಬಿಡ್ತಾರೆ ಅಂತ ಕಾಂಟ್ರಾಕ್ಟರ್ ಅಟ್ಲೀಸ್ಟ್ ಒಂದು ಲಿಮಿಟಾಗಿ ತಗೊಂಡು ಏನೋ ಒಂದು ಮಾಡ್ಕೊಡ್ತಾರೆ ಅಂತ. ಹಾಗಾಗಿ ನಮ್ಮ ಗುತ್ತಿಗೆದಾರರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಗುತ್ತಿಗೆದಾರನ ಮಿಡ್ಲ್ ಮ್ಯಾನ್ ಅಂತ ಅಂದ್ಬಿಟ್ಟಿದ್ದಾರೆ, ಹೇಳಿದ್ದಾರೆ. ಅಪ್ಲಿಕೇಶನ್ ತೆಗೆದಿದ್ದಾರೆ. ಇದಕ್ಕೆ ನಾವು ಹಿಂದೆ ಏನೇನು ತೆಗೆದಿದ್ರು, ನಾವು KR ಸರ್ಕಲ್ ಅಲ್ಲಿ ಲಾಠಿ ಚಾರ್ಜ್ ಆಯಿತು ಅಂತ ಉಗ್ರವಾದ ಹೋರಾಟ ಮಾಡಿದ್ದು. ಇತಿಹಾಸದಲ್ಲಿ, ಸಂಘದ ಇತಿಹಾಸದಲ್ಲಿ 104 ವರ್ಷದ ಇತಿಹಾಸದಲ್ಲಿ ಈ ಒಂದು ನೀಚ ಮಟ್ಟದ 7 ತಿಂಗಳು 8 ತಿಂಗಳಿಂದ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಸರ್ಕಾರ, ಕಂಪನಿಗಳು. ನಾವೇನು ಒಂದೇ ಒಂದು ಹೋರಾಟ ಅಂದ್ರೆ 4/4/2025 ಹಿಂದೆ ಕೊಟ್ಟಂತ ಅಪ್ಲಿಕೇಶನ್ ಒಂದು ಮೌನ ಪ್ರತಿಭಟನೆ ಮಾಡಬೇಕಂತ ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಗುತ್ತಿಗೆದಾರರು ಇವತ್ತಿನ ದಿವಸ ಸಭೆ ಸೇರಿ ಒಂದು ಮೌನ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಹಾಗೂ ನಮ್ಮ ಏನ್ ಎಸ್ಕಾಮ್ಸ್ ಇದಾವೆ, ಎಸ್ಕಾಂ, ಬೆಸ್ಕಾಂ, ಎಸ್ಕಾಂ, ಚೆಸ್ಕಾಂ, ಆಲ್ ಕಂಪನಿಗಳಿದ್ರೆ ಅವರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಬೆಸ್ಕಾಂನ ತಾಂತ್ರಿಕ ನಿರ್ದೇಶಕರಾದ ರಮೇಶ್ ಅವರು ಹಾಗೂ ಮುಖ್ಯ ಇಂಜಿನಿಯರ್ ಆದ್ರ ಒಂದು ನಮ್ಮ ಏನ್ ಸಮಸ್ಯೆಗಳಿದಾವೆ ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಲಾಗಿದ್ದು ನಾವು ಬಗೆಹರಿಸ್ತೀವಿ. ಸರ್ಕಾರದ ಮಟ್ಟದಲ್ಲಿರೋದ 1 ತಿಂಗಳು ಬೆಳೀತಾ ಬಂದ್ರೆ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ಇವತ್ತಿನ ದಿವಸ ಬಡವ ಇವತ್ತಿನ ದಿವಸ ಒಂದು ಮನೆ ಕಟ್ಟಬೇಕು ಅಂತ ಬೆಂಗಳೂರು ಇರ್ಬೋದು, ತುಮಕೂರು, ಅಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಇದನ್ನ ದುಡ್ಡಾಕಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಈ ಕೆಲಸನ ಯಾವುದೇ ಕಾರಣಕ್ಕೆ ಸರ್ಕಾರ ಮಾಡಬಾರ್ದು. ಯಾಕೆಂದ್ರೆ ಬಡವ ಎಲ್ಲರಿಗೂ ಆಸೆ ಇರುತ್ತೆ, ಒಂದು ಮನೆ ಕಟ್ಟಬೇಕು, ಒಂದ್ ಸೈಟ್ ಬೇಕು ಅಂತ ಅವ್ನು ಹುಡುಗಾಗಿಂದ ಒಂದು ಯೋಚನೆ ಮಾಡ್ತಾ ಇರ್ತಾನೆ, ಕನಸು ಕಾಣ್ತಾ ಇರ್ತಾನೆ. ನಾನು ಒಂದ್ ಮನೇಲಿ ಒಳ್ಳೆ ಬೆಳಗ್ಗೆ ಎಷ್ಟು ದಿವಸ ಅಂತ ಬಾಡಿಗೆ ಮನೆ ಅಂತ ಒಬ್ಬ ಯಾರೋ ಕೂಲಿ ಕಾರ್ಮಿಕ ಅವ್ನಿಗೂ ಒಂದು ಆಸೆ ಇರುತ್ತೆ. ಇವರೇ ಒಂದು 3 ಸೆಟ್ ಕೊಟ್ಟಿರ್ತಾರೆ, 3 ಸೆಟ್ ಅಲ್ಲಿ ಮನೆ ಕಟ್ಟಿ ಕರೆಂಟ್ ಕೊಡಲ್ಲ ಅಂತ ಅಂದ್ರೆ ಯಾವ್ದು PDA ಮಾಡಿರ್ತಾರೆ. PDA ಸೆಟ್ ಮನೆ ಕೊಟ್ಟಿರುವ ಕರೆಂಟ್ ಕೊಡಲ್ಲ ಅಂತಾರೆ. ಅದೇ ರೀತಿ KDB ಇಂಡಸ್ಟ್ರೀಸ್ ಮಾಡಿದವರು KSSIDC KDB ಅಂತ ಒಂದು ಸಂಸ್ಥೆ ಅಲ್ಲಿ ಏನು ಇಂಡಸ್ಟ್ರೀಸ್ ಇವತ್ತ ಮಾಡಿದ್ದಾರೆ, 100 ಜನ ಕೊಟ್ಟು ಇಂಡಸ್ಟ್ರೀಸ್ ಕಟ್ಟಿದ್ರೆ ಅದು ಕರೆಂಟ್ ಕೊಡ್ತಾ ಇರ್ತಕ್ಕಂಥ ಕೆಲಸ ಅವೈಜ್ಞಾನಿಕವಾದ ಕೆಲಸ ಸರ್ಕಾರ ಇದಕ್ಕೆ ಮುನ್ನೆಚ್ಚಿಕೊಂಡು ಯಾವುದೇ ಒಂದು ಕೇಳಕ್ ಹೋದ್ರೆ ನಮ್ಗ ಉಚ್ಚ ನ್ಯಾಯಾಲಯ ಹೇಳಿದೆ, ಸುಪ್ರೀಂ ಕೋರ್ಟ್ ಆದೇಶ ಖಂಡಿತವಾಗ್ಲೂ ನಾವು ಸುಪ್ರೀಂ ಕೋರ್ಟ್ ಆದೇಶನ ಪರಿಪಾಲನೆ ಮಾಡೋದು. ನಾವು ಇಂಜಿನಿಯರ್ ಓದಿದೀವಿ, ನಾವು ಡಿಪ್ಲೊಮಾ ಓದಿದ್ವಿ, ಎಲ್ಲ ಓದಿದ ನಂತರ ನಮ್ಮ ವಿದ್ಯುತ್ ಗುತ್ತಿಗೆದಾರ. ನಾವು ಯಾಕೆ ವಿದ್ಯುತ್ ಗುತ್ತಿಗೆದಾರ ಆಯ್ಕೆ ಮಾಡ್ಕೊಂಡಿದ್ವಿ ಸ್ವಾಮಿ, ನಮಗೂ ನಾವು ಉಳ್ಕೊಂಡಿದ್ದೀವಿ, ಇಟ್ಟದ ಮೇಲೆ ನಾವು ಜೀವನ ಮಾಡ್ಬೇಕು. ಜೀವನ ಮಾಡೋದಿಲ್ಲ ಅಂದ್ರೆ ಉದ್ಯೋಗ ಸಮಸ್ಯೆ ನೀವು ಕೊಡಿ, ನಮಗೂ ಗೌರ್ಮೆಂಟ್ ಕೆಲಸ ಕೊಡಿಸಿ, ನಾವು ಉದ್ಯೋಗ ಮಾಡಲ್ಲ, ನಿಮ್ ಜೊತೆ ನಾವು ಸೇರ್ಕೊತೀವಿ. ವಿದ್ಯುತ್ ಗುತ್ತಿಗೆದಾರರು ಉದ್ಯೋಗಕ್ಕೆ ಸಮಸ್ಯೆ ಇತ್ತಲೇ ನಾವು ವಿದ್ಯುತ್ ಗುತ್ತಿಗೆದಾರ ಸರ್ಕಾರದಿಂದ ಮಾನ್ಯತೆ ಪಡೆದೇ ನಾವು ಕೆಲಸ ಮಾಡ್ತಾ ಇರೋದು ಇವತ್ತು. ಆದರೆ ನಮ್ಮ ಏನ್ ಇವತ್ತು ಸರ್ಕಾರ ಮನೆ ಕಟ್ತಾರೆ ಬಡವರಿಗೆ ಕೊಟ್ಟಿಲ್ಲ. 4,25,000 ಮನೆಗಳು ಬೆಂಗಳೂರಲ್ಲಿ ಕರೆಂಟ್ ಕೊಟ್ಟಿಲ್ಲ. ಅದೇ ರೀತಿ ನಾವು ರಾಜ್ಯಾದ್ಯಂತ ತಗೊಂಡ್ರೆ ಸುಮಾರು 13,000ದಿಂದ 15,000 ಮನೆಗಳಿಗೆ ಡೆಪಾಸಿಟ್ ಕಟ್ಟಿಸ್ಕೊಂಡು ಇವತ್ತಿನ ಕತ್ಲೆ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಸಿದ್ದರಾಮಣ್ಣವ್ರ ಸರ್ಕಾರ ಒಂದು ಕತ್ಲೆ ಬಾಕಿಯನ್ನು ಒಂದು ಕೊಟ್ಬಿಡ್ಬೇಕಾಯ್ತು. ಅವತ್ತಿನ ದಿವಸ ನಾವ್ ಯಾರಿಗೂ ಕೊಡಲ್ಲ ಅಂತ ಕತ್ಲೆ ಬಾಕಿ ಕೊಟ್ಬಿಟ್ರೆ ಇವತ್ತಿನ ದಿವಸ ನಾವೇನ್ ಸ್ಟ್ರೈಕ್ ಮಾಡಂಗಿಲ್ಲ. ಇದೇನೇ ಒಂದು ಇದು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸರ್ಕಾರ ಇರ್ಬೋದು, ಆ ಎಸ್ಕಾಂ ಕಂಪ್ನಿಗಳು ಮುಂಚಿತವಾಗಿ ಒಂದು 6 ತಿಂಗಳು ಮುಂಚಿತವಾಗಿ ಒಂದು ಕಟಾಪ್ ಯಾರು ಇವತ್ತು ದಿವಸ ಮನೆ ಕೊಟ್ಟಿರಲಿಲ್ಲ. ಹೀಗಾಗಿ ಮನೆಗಳು ಕಟ್ಟಿ ಬ್ಯಾಂಕ್ ಅಲ್ಲ ಸಾಲ ಇವತ್ತಿನ ದಿವಸ ಎಲ್ಲಾ ಗ್ರಾಹಕರು ಬೀದಿಗೆ ಬಂದಿದ್ದಾರೆ. ಅದೇ ರೀತಿ ಗುತ್ತಿಗೆದಾರರು ಸಹ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ, ಅವರು ಸಹ ಇವತ್ತು ಬೀದಿ ಪಾಲು ಬಂದಿದ್ದಾರೆ. ಸುಮಾರು ಜನ ಟೊಮಾಟೊ, ಸ್ವಿಗ್ಗಿ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಹೋಟ್ಲ್ ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ನಮ್ಮ ಗುತ್ತಿಗೆದಾರರಿಗೆ ಬಂದಿದೆ. ಇದನ್ನ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಏನು ಗುತ್ತಿಗೆದಾರರಿಗೆ ಒಳ್ಳೆ ನ್ಯಾಯ ತೀರಿಸ್ಕೊಡ್ಬೇಕು. ಏನು ಇವತ್ತು ದಿವಸ ಮನೆ ಕಟ್ಟಿರೋರಿಗೆ ಎಲೆಕ್ಟ್ರಿಕಲ್ಸ್ ಮಾಜಿ ಉಪಾಧ್ಯಕ್ಷರು ಸರ್ವಿಸ್ ಕೊಟ್ಬಿಟ್ರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಉದ್ದೇಶ ಸರ್? ಪ್ರತಿಭಟನೆ ಬಗ್ಗೆ ಫಸ್ಟ್ ಆಫ್ ಆಲ್ OC ಬಗ್ಗೆ ಏನಿದೆ ಅದೀಗ ಗ್ರೌಂಡ್+2 ಗ್ರೌಂಡ್+3 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ 4ನೇ ತಾರೀಕು ಏನು ದುಡ್ಡು ಕೊಟ್ಟು ದುಡ್ಡೆಲ್ಲ ಪ್ರತಿಯೊಬ್ಬರು ಗ್ರಾಹಕರು ದುಡ್ಡು ಕಟ್ಟಿ ಕರೆಂಟ್ ಕೊಡದೇ ಇದ್ದಾರೆ, ಅದ್ರ ಬಗ್ಗೆ ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಟೆಂಪ್ರವರಿ ಕನೆಕ್ಷನ್ಗಳು ಯಾವುದೇ ಒಂದು ಕರೆಂಟ್ ಕೊಡ್ತಾ ಇಲ್ಲ.
ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆ ಒಂದು ಯಶಸ್ವಿ ಆಗಬೇಕಂತ ನಮ್ಮ ಕರ್ನಾಟಕ ವಿದ್ಯುತ್ ಸೇನೆಯಿಂದ ನಾವು ಈ ಪ್ರತಿಭಟನೆಗೆ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಸೊ ಇದು ಮುಂದೆ ಏನಾಗುತ್ತೆ, ಯಾವ ಥರ ತಿರುಗಿ ಕೊಡುತ್ತೆ ಅಂದ್ಬಿಟ್ಟು ನೋಡ್ಕೋಬೇಕು. ಸೊ ಈಗಾಗಲೇ ಬೆಸ್ಕಾಂ ಡಿ ಟಿ ಅವ್ರು ಬಂದು ಏನು ಲೆಟರ್ ನಾವು ಕೊಟ್ಟು ತೊಗೊಂಡೋಗಿದ್ದಾರೆ. ಸೊ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಚೀಫ್ ಸೆಕ್ರೆಟರಿ ಬರಬೇಕಂತ. ಸೊ ಬಂದಮೇಲೆ ನೆಕ್ಸ್ಟ್ ಅದು ಏನಾಗುತ್ತೆ ಅಂತ ನೋಡೋಣ. ಇವತ್ತು ಸಾಯಂಕಾಲವರೆಗೂ ಹೋರಾಟ ಅಂತ ಇದ್ದೇ ಇರ್ತದೆ. ಸೊ ವಿಲ್ ಟ್ರೈ ಟು ಹ್ಯಾವ್ ದ ವೆರಿ ಗುಡ್ ರಿಸಲ್ಟ್. ಸೊ ಔಟ್ಕಮ್ ಏನು ಬರುತ್ತೆ ಅಂತ ವೆಯ್ಟ್ ಮಾಡಿ ನೋಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಜಾನ್ ಬೆರ್ನಿಕ್ ಅಂತ.